ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲವರಿಗೆ ನಮಸ್ಕಾರ. ನೀವು ಈ ಟಿಪ್ಪರ್ ಕಮ್ ಲಾರಿಗಳನ್ನು ನೋಡ್ತಾ ಇದ್ದೀರಿ. ಸಿದ್ದಾಪುರ ಹೊನ್ನಾವರ ಮಾರ್ಗದಲ್ಲಿ ಚಲಿಸ್ತಾ ಇರುವಂತಹ ಈ ಟಿಪ್ಪರ್ ಮತ್ತು ಲಾರಿಗಳ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಇಂಥ ಕೆಲವು ಗಾಡಿಗಳನ್ನು ಇವತ್ತು ಮುಂಜಾನೆ ಜಿಲ್ಲೆಯ ಮೈನ್ಸ್ ಅಧಿಕಾರಿಗಳು ತಂದು ಸಿದ್ದಾಪುರ ವ್ಯಾಪ್ತಿಯಲ್ಲಿ ಇಡ್ತಾರೆ. ಹೀಗೆ ಅನಾಥವಾಗಿ ನಿಂತ್ಕೊಂಡಿರುವಂಥ ಈ ಲಾರಿಗಳ ಮಾಲಕರು ಯಾರು, ಅವರ ಹಿನ್ನೆಲೆ ಏನು, ಅವರು ಯಾರ್ಯಾರು ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇರುವಂಥ ಕೆಲವೊಬ್ಬರು ರಾಜಕಾರಣಿಗಳ ಸಂಖ್ಯೆದಲ್ಲಿರುವಂಥವರು, ತಾವೇ ರಾಜಕೀಯ ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದುಕೊಂಡು ಇಂತಹ ವ್ಯವಹಾರಕ್ಕೆ ಆ ಹುದ್ದೆ ಮತ್ತು ಸರ್ಕಾರದ ಅನುಕೂಲವನ್ನು ಬಳಸ್ಕೊಳ್ತಾ ಇರುವಂಥವರು. ಇಂಥ ಪ್ರಭಾವಿಗಳ ವಾಹನಗಳು ಮತ್ತು ವ್ಯವಹಾರಗಳ ಹಿಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ. ಸಿದ್ದಾಪುರ ಮತ್ತು ಹೊನ್ನಾವರ ತಾಲೂಕಿನ ತಹಸೀಲ್ದಾರ್ ಕಚೇರಿ ಹಾಗೂ AC ಆಫೀಸ್ಗಳ ಸಹಕಾರ ಇದೆ ಅನ್ನುವಂಥ ಮಾತನ್ನು ಸಾಕ್ಷಾತ್ ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ. ಬಹಳ ದಿನ ಅಥವಾ ವರ್ಷಗಳಿಂದನೇ ಅಂತ ಅಂದ್ಕೊಳ್ಳಿ, ಇವು ನಿರಾಯಾಸವಾಗಿ ಸಾಗ್ತಾ ಇದ್ದವು. ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದು ಒಂದಾದರೆ, ಎರಡನೇದು ಖಡಕ್ ಆಫೀಸರ್ಸ್ಗಳು ಜಿಲ್ಲಾ ಮಟ್ಟದಲ್ಲಿ ಬಂದ ತಕ್ಷಣ ಅಥವಾ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣು ಬಿದ್ದ ತಕ್ಷಣ ಈ ರೀತಿಯ ಆಕಸ್ಮಿಕವಾದಂತಹ ಅರೆಸ್ಟ್ಗಳು, ಆಮೇಲೆ ವಾಹನಗಳನ್ನು ವಶಪಡಿಸಿಕೊಳ್ಳುವಂತಹ ಕೆಲಸ ನಡೆಯುತ್ತೆ. ಸರ್ಕಾರಕ್ಕೆ ರಾಯಲ್ಟಿ ತಪ್ಪಿಸೋದು ಜೊತೆಗೆ ರಾಜಕೀಯವನ್ನು ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದು, ಇವುಗಳ ಪರಿಣಾಮವಾಗಿ ಇಂಥ ಕೆಲಸಗಳು ನಿರಾಯಾಸವಾಗಿ ರಾಜಾರೋಷವಾಗಿ ನಡೀತಾ ಇರ್ತಾರೆ. ಆದರೆ ಆಗೊಮ್ಮೆ ಈಗೊಮ್ಮೆ ಮಳೆ ಬರೋ ರೀತಿ ಎಲ್ಲಾದರೂ ಒಳ್ಳೆಯ ಆಫೀಸರ್ ಬಂದು ಸ್ವಲ್ಪ ತಮ್ಮ ದೃಷ್ಟಿಯನ್ನು ಈ ಕಡೆ ಹರಿಸಿದಾಗ ಇಂತಹ ಕೇಸುಗಳು, ಇಂತಹ ವ್ಯವಹಾರಗಳು ಸಾರ್ವಜನಿಕರ ಗಮನಕ್ಕೆ ಕೂಡ ಬರ್ತವೆ. ಇವತ್ತು ಈ ಸಿದ್ದಾಪುರ ತಾಲೂಕಿನಲ್ಲಿ ನಿಂತಿರುವಂತಹ ಈ ಸಾಲು ಲಾರಿಗಳ ಹಿಂದೆ ಅದೆಷ್ಟೋ ಕಥೆಗಳಿದ್ದಾವೆ. ಇಂಥವರನ್ನು ಒಂದು ಹಂತಕ್ಕೆ ನಿಯಂತ್ರಿಸುವಂತಹ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು. ಆದರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೆಲವು ಪ್ರಮುಖರು ಪಕ್ಷದ ನಾಯಕರ ಹೆಸರನ್ನು ಹೇಳಿಕೊಂಡು ಅಡ್ಡಕಸುಬನ್ನು ಮಾಡ್ತಾ ಇಲ್ಲಿಯ ಜನಪ್ರತಿನಿಧಿಗಳನ್ನು ಕೂಡ ಹಿಂದುಗಡೆಯಿಂದ ಅಂದರೆ ಇಂಡೈರೆಕ್ಟಾಗಿ ಬೆದರಿಸುವಂಥ ಕೆಲಸವನ್ನು ಈ ಅಕ್ರಮ ವ್ಯವಹಾರಗಳ ದಂಧೆಯ ಪ್ರಮುಖರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಭಾಳ ಕಡೆ ಕೇಳಿಬರ್ತಾ ಇದೆ. ಹಾಗಾಗಿ ಇಷ್ಟು ಸಾರ್ವಜನಿಕವಾಗಿ, ಇಷ್ಟು ರಾಜಾರೋಷವಾಗಿ ನಡೀತಾ ಇರುವಂತಹ ಈ ಅವ್ಯವಹಾರಗಳಿಗೆ ಒಂದು ಬ್ರೇಕನ್ನು ಹಾಕುವಂಥ ಹಿನ್ನೆಲೆಯಲ್ಲಿ ಆಗಾಗ ನಡೀತಾ ಇರುವಂತಹ ಪ್ರಯತ್ನಕ್ಕೆ ಈ ಎಲೆಕ್ಷನ್ನಿನ ಚುನಾವಣಾ ನೀತಿ ಸಂಹಿತೆ ಕೂಡ ಸಹಕರಿಸ್ತಾ ಇರುವುದು ಭಾಳ ಒಳ್ಳೆಯ ಬೆಳವಣಿಗೆ. ಧನ್ಯವಾದಗಳು.